ಇವಾಗ ರೂಮಿಗೆ ಬಂದಿದ್ದೀವಿ, ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಇವಾಗ ನಮ್ಮಮ್ಮ ಹೋಗಿದ್ದಾರೆ ಸ್ನಾನಕ್ಕೆ, ನೆಕ್ಸ್ಟ್ ನಾನು ಹೋಗ್ತೀನಿ. ಸೊ ರೆಡಿ ಆದಮೇಲೆ ಸಿಗ್ತೀವಿ. ರೂಮು ಬರೀ ಸ್ನಾನ ಮಾಡೋದಕ್ಕೆ ಮಾತ್ರ ಬುಕ್ ಮಾಡ್ಕೊಂಡಿದ್ದು. ಈಗೇನು ನಾವು ಇಲ್ಲೇನು ಸ್ಟೇ ಆಗಲ್ಲ. ಸ್ನಾನ ಆಯಿತು, ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿನೂ ಆದ್ವಿ. ಈಗ ಹೊರಡಬೇಕು ದೇವಸ್ಥಾನದ ದರ್ಶನಕ್ಕೆ. ಹೊರಡ್ತೀವಿ, ಹೊರಟ ಮೇಲೆ ಸಿಗ್ತೀವಿ. ಇವಾಗ ಹೊರಡ್ತಾ ಇದ್ದೀವಿ ನೋಡಿ, ಎಲ್ಲ ಎತ್ತಿಟ್ಕೋತಾ ಇದ್ದೀವಿ. ಸೊ ಚೆಕ್ಔಟ್ ಮಾಡಿದ್ವಿ. ಇವಾಗ ಬಂದ್ವಿ ದೇವಸ್ಥಾನಕ್ಕೆ. ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನನಗನ್ಸೋ ಪ್ರಕಾರ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಅನ್ಕೋತಾ ಇದ್ದೀನಿ, ಗೊತ್ತಿಲ್ಲ, ಒಳಗಡೆ ಹೋದರೆ ಗೊತ್ತಾಗತ್ತೆ. ಓಕೆ ಫ್ರೆಂಡ್ಸ್, ಬೆಳಗ್ಗೆ ಬ್ರೇಕ್ಫಾಸ್ಟು ಪ್ರಸಾದ ಮೊಸರನ್ನ ಕೊಟ್ಟಿದ್ದಾರೆ. ದರ್ಶನ ಮಾತ್ರ ನಿಜ ಸಖತ್ತಾಗಾಯಿತು. ಸಂಕಲ್ಪ ಮಾಡಿಸಿದ್ವಿ, ಥರ ಮನ್ಸಿಗೆ ನೆಮ್ಮದಿ ಆಯಿತು. ನೆಮ್ಮದಿಯಾಗಿ ದರ್ಶನ ಮಾಡಿದ್ವಿ. ಆ ದೇವಿ ದರ್ಶನ ಸಖತ್ ನಿಜ. ಅದನ್ನು ಏನೋ ಗೊತ್ತಿಲ್ಲ, ಅದೇ ನೋಡ್ತಾ ಇದ್ದರೆ ಸಾಕು ಕಣ್ಣಲ್ಲೆಲ್ಲ ನೀರು ಬಂದುಬಿಡುತ್ತೆ. ಆ ಥರ ದರ್ಶನ ಆಯಿತು. ನಾನು ಪ್ರಸಾದ ತಿಂದಿಲ್ಲ ಆ್ಯಕ್ಚುಲಿ, ಅದಷ್ಟೇ ಕುಡಿಬೇಕು ಅಂತ ತಟ್ಟೆ ತೊಗೊಂಡಿಲ್ಲ. ಇವ್ರ ಹತ್ರನೇ ಸ್ವಲ್ಪ ತೊಗೊಂಡು ತಿಂದೆ ಪ್ರಸಾದ ಅಂದ್ಬಿಟ್ಟು. ಈಗ ಇದನ್ನು ಮುಗಿಸ್ಕೊಂಡು ಎಲ್ಲಿಗೆ ಅಂತ ಗೊತ್ತಿಲ್ಲ, ಇನ್ನೂ ಒಂದು ಸ್ವಲ್ಪ ಇಲ್ಲೇ ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ತೀವಿ. ಯಾಕಂದರೆ ಒಂಥರ ನೆಮ್ಮದಿಯಾಗಿದೆ ಪ್ಲೇಸು. ಇಲ್ಲೇ ಒಂದು 10 ನಿಮಿಷ ಇದ್ದು ಹೋಗ್ತೀವಿ. ಈಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂತಿವೆ ರೀಚ್ ಆಗೋಕ್ಕೆ ಎಷ್ಟೊತ್ತು ಬೇಕು? 45 ಮಿನಿಟ್ಸ್. ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ? 45 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ 1 ಅವರ್ ಬೇಕು ರೀಚ್ ಆಗೋಕ್ಕೆ. ಮತ್ತೆ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಇದೇನು ಅಷ್ಟೇನು ಬಿಸಿಲು ಅಂತ ಅನ್ನಿಸ್ತಾ ಇಲ್ಲ. ಬೆಂಗಳೂರಲ್ಲಿ ತುಂಬ ಬಿಸಿಲು ಇರ್ತಿತ್ತಲ್ವ ಈ ಟೈಮ್ಗೆ, ಏನು ಅಷ್ಟು ಬಿಸಿಲು ಅನ್ನಿಸ್ತಿಲ್ಲ. ಗಿಡ ಮರಗಳಿತ್ತು ಅಂದರೆ ಸ್ವಲ್ಪ ಬಿಸಿಲು ಕಡಿಮೆ. ಬೆಂಗಳೂರಲ್ಲಿ ಗಿಡ ಮರಗಳಿಗಿಂತ ಮನೆಗಳು ಬಂಗ್ಲೆಗಳು ಈ ಥರ ಜಾಸ್ತಿ, ಅದಕ್ಕೆ ಬಿಸಿಲು ಜಾಸ್ತಿ. ಇಲ್ಲೇನು ಆ ಥರ ಅನ್ನಿಸ್ತಿಲ್ಲ, ತಣ್ಣಗೆ ಕೂಲಾಗಿದೆ, ಚೆನ್ನಾಗಿದೆ ವೆದರ್. ನೋಡಿ ಫ್ರೆಂಡ್ಸ್, ಇದು ಗೋಡಂಬಿ ಗಿಡ. ನಾನಂತೂ ನೋಡಿರಲಿಲ್ಲ ಯಾವತ್ತೂ, ಇವತ್ತು ನೋಡ್ತಿದ್ದೀನಿ. ಚೆನ್ನಾಗಿದೆ. ಯಾವುದರಿಂದ ಗೋಡಂಬಿ ಬರುತ್ತೆ ಅಂತ ಒಂದು ಕ್ವಶನ್ ಇತ್ತು, ಬಟ್ ಇದರಿಂದ ಅಂತ ಗೊತ್ತಿರಲಿಲ್ಲ. ಇವಾಗ ನೋಡ್ತಾ ಇದ್ದೀವಿ. ಹೌದು, ಅಲ್ಲಿ ಕೆಳಗಡೆ ಐತೆ ನೋಡೋದು. ಹೌದು. ತಮ್ಮ ನೋಡೋಣ. ಬೇಡ, ನೀನು ನೋಡಬೇಡ. ಇಲ್ಲೊಂದು ಮೇಲೊಂದು ಐತೆ ನೋಡೋದು ನೀನು. ನೋಡೋಣ ತಾಂಬ ಅಷ್ಟೇ, ಅದನ್ನ ಅಷ್ಟೇ. ಇದೊಂದು ಸಾಕು ಬಾ, ವೇಸ್ಟ್ ಮಾಡ್ಬೇಡ. ಇವರು ಗೋಡಂಬಿ ಇನ್ಫಾರ್ಮೇಶನ್ ಕೇಳ್ತಾ ಇದ್ದಾರೆ. ಅವಿನಾಶ್ ಅವರು ಇವ್ರು ಕೊಡ್ತಾ ಇದ್ದಾರೆ. ಅವ್ರದ್ದು ಮರದಲ್ಲಿ ಗೋಡಂಬಿ ಕೇಳ್ತಾ ಇದ್ರು ಅವರು. ನೋಡಿ ಹಾಯ್ ಮಾಡಿ ನಮ್ಮ ಚಾನಲ್ಗೆ. ಹಾಯ್ ಅನ್ನಿ. ಹಾಯ್. ನಮ್ದು ಯೂಟ್ಯೂಬ್ ಚಾನಲ್. ಈಗ ಮೂಕಾಂಬಿಕಾ ಟೆಂಪಲ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ತಿನ್ಕೊಂಡು ನಾವೀಗ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಮರವಂತೆ ಬೀಚ್ಗೆ. ಅದಕ್ಕೂ ಮುಂಚೆ ಇಲ್ಲಿ ಗೋಡಂಬಿದು ಕಾರ್ಖಾನೆ ಇದೆ, ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ಮರವಂತೆ ಬೀಚ್. ಆ್ಯಕ್ಚುಲಿ ಇದರಲ್ಲಿ ಆಟ ಆಡೋಕ್ಕೆ ಬಿಡಲ್ವಂತೆ, ಸುಮ್ಮನೆ ನೋಡೋದಷ್ಟೇ. ನೋಡಿ ಫ್ರೆಂಡ್ಸ್, ಇದು ಮರವಂತೆ ಬೀಚು. ಬಟ್ ಇದು ನದಿ ಹಂಗೆ ಟರ್ನ್ ಆದರೆ ಸೆಂಟ್ರಲ್ ಒಂದು ಬಸ್ ಬಂದುಬಿಡ್ತು. ಇದು ಬೀಚು, ಆದರೆ ಹೆವಿ ಬಿಸಿಲಿದೆ, ಆಟ ಆಡೋಕ್ಕಾಗಲ್ಲ. ಇಲ್ಲಿ ಆಟ ಆಡೋದಕ್ಕೆ ಬಿಡೋದು ಇಲ್ಲ. ಇದಂತೂ ನದಿ ಸಖತ್ತಾಗಿದೆ. ನನಗೆ ಬೀಚ್ಗಿಂತ ನದಿನೇ ಇಷ್ಟ. ಇವಾಗ ಕುಂದಾಪುರಗೆ ಎಂಟ್ರಾಗ್ತಾ ಇದ್ದೀವಿ. ಇಲ್ಲಿಂದ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಇನ್ನೂ 1 ಅವರ್ ಜರ್ನಿ ಇದೆ ಶೃಂಗೇರಿ ಹೋಗೋದಕ್ಕೆ. ನೋಡಿ ಫ್ರೆಂಡ್ಸ್, ಅಲ್ಲೆಲ್ಲ ಹೆವಿ ಬಿಸಿಲಿತ್ತು. ಇಲ್ಲಿ ತಣ್ಣ ಗಾಳಿ ಬೀಸ್ತಾ ಇದೆ. ಸುತ್ತಮುತ್ತ ಬರೀ ಗಿಡಗಳು ಮರಗಳು, ಏನೂ ಇಲ್ಲ, ಬಿಸಿಲಿಲ್ಲ, ಮೇನ್ ಸೆಕೆ ಇಲ್ಲ. ವೆದರ್ ಕೂಲಾಗಿದೆ ಮತ್ತು ನೋಡೋದಕ್ಕೂ ಚೆನ್ನಾಗಿದೆ ಸೀನರಿ. ಇವಾಗ ನಾವು ಶಾರದಾಂಬೆ ದೇವಸ್ಥಾನದಲ್ಲಿ ಇದ್ದೀವಿ, ಅಂದರೆ ಶೃಂಗೇರಿಲಿ ಇದ್ದೀವಿ. ಇವಾಗ ಒಳಗೆ ಹೋಗ್ಬೇಕು, ದರ್ಶನ ಮಾಡ್ತೀವಿ.
ಸೊ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಆಮೇಲೆ ವರ್ಷದ ಮೊದಲ ಮಳೆ ನಮಗೆ ಬರ್ತಿದೆ. ವಾವ್, ಚೆನ್ನಾಗಿ ಬರ್ತಾರೆ ಮಳೆ. ಈ ಬಿಸಿಲಲ್ಲಿ ಈ ಮಳೆ ತುಂಬ ಖುಷಿ ಆಗ್ತಾಯಿದೆ ಮಳೆ ಬಂದಿರೋ ಕಾರಣ. ಫ್ರೆಂಡ್ಸ್, ಈಗ ಶೃಂಗೇರಿ ದರ್ಶನ ಆಯಿತು. ಮಳೆ ಬೇರೆ ಜೋರಾಗಿ ಬರ್ತಿದೆ. ಆಲ್ಮೋಸ್ಟ್ ನಾನು ನೆಂದುಬಿಟ್ಟಿದ್ದೀನಿ, ಎಲ್ಲರೂ ನೆಂದಿದ್ದಾರೆ. ಶೃಂಗೇರಿ ಮುಗಿಸ್ಕೊಂಡು ದರ್ಶನ ಎಲ್ಲ ಆಯ್ತಲ್ಲ, ಈಗ ಹೊರಡ್ತೀವಿ. ಹೊರ್ನಾಡಿಗೆ ಹೋಗಬೇಕು. ಇಲ್ಲಿ ಪ್ರಸಾದ ಏನಾದ್ರು ಕೊಟ್ಟರೆ ತಿನ್ಕೊಂಡು ಹೊರಡೋದು, ಇಲ್ಲ ಅಂತ ಅಂದರೆ ಹಂಗೆ ಹೋಗೋದು. ಜೋರಾಯಿತು. ಈಗಿದೆ ವೆದರು ಫ್ರೆಂಡ್ಸ್. ಬೆಂಗಳೂರಲ್ಲಿ ಮಳೆ ಆಗ್ತಿದೆಯಾ ಕಮೆಂಟ್ ಮಾಡಿ. ಇಲ್ಲಿ ಸೂಪರಾಗಿ ಮಳೆ ಆಗಿದೆ ನೋಡಿ ಫ್ರೆಂಡ್ಸ್. ನಾವು ಕಾಡು ಒಳಗೆ ಹೋಗ್ತಾ ಇದ್ದೀವಿ ಆಯಿತಾ. ಇಷ್ಟು ಸಕ್ಕತ್ತಾಗಿದೆ ಮಾತ್ರ. ಹೊರ್ನಾಡಿಗೆ ಬಂದಿದ್ದೀವಿ. ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಫಸ್ಟು. ಅದಾದಮೇಲೆ ಪ್ರಸಾದ ತಿನ್ಕೊಂಡು ಆಮೇಲೆ ರೂಮ್ ಆಲ್ರೆಡಿ ಅಲ್ಲೇ ಇದೆ, ರೂಮ್ಗೆ ಹೋಗ್ತೀವಿ. ರೂಮ್ ಆಲ್ರೆಡಿ ನಾವು ಎಷ್ಟೊಂದು ಸಲ ಬಂದಿದ್ವಿ ಅಲ್ವಾ, ಅಲ್ಲಿ ಆಲ್ರೆಡಿ ಒಬ್ಬರು ಪರಿಚಯ ಇದ್ದರು, ಅದಕ್ಕೆ ಅಲ್ಲೇ ಹೋಗ್ತಾ ಇದ್ದೀವಿ ಈಗ. ಸೊ ದರ್ಶನ ಆದಮೇಲೆ ಸಿಗ್ತೀವಿ.